ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ಲಾಗ್ಸ್. ಫ್ರೆಂಡ್ಸ್, ಇವತ್ತು ಥರ್ಸ್ಡೇ ಮಾರ್ನಿಂಗ್ ಲಾಗ್ ಇದು. ಇವತ್ತು ಒಂದು ಮದುವೆಗೆ ಹೋಗಬೇಕು. 8 ಗಂಟೆಗೆ ಮುಹೂರ್ತ ಇದೆ. ಎಲ್ಲಪ್ಪ ಅಂದರೆ ರಾಜಘಟ್ಟದಲ್ಲಿ. ಅದಕ್ಕೆ ಇವತ್ತು ನಮ್ಮ ಮನೆಯವರು ಬೇಗ ಇದ್ದು, ಅವರು ಗುರುವಾರ ಪೂಜೆ, ರಾಯರ ಪೂಜೆ ಮಾಡ್ತಾರೆ. ಬೇಗ ಇದ್ದು ಪೂಜೆನ ಮಾಡ್ತಾ ಇದ್ದಾರೆ. ಬೇಗ ಅಂದರೆ 5 ಗಂಟೆಗೆ ಎದ್ದಿದ್ರು ಅನಿಸುತ್ತೆ ಮೋಸ್ಟ್ಲಿ. ನಾನು ಆಮೇಲೆ ಎದ್ದು ಮನೆಯೆಲ್ಲ ಅವ್ರು ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ನಾನು ಮನೆಯೆಲ್ಲ ಒರೆಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ, ಸಿಂಪಲಾಗಿ ಒಂದು ರಂಗೋಲಿ ಹಾಕಿ ಟಿಫನ್ ರೆಡಿ ಮಾಡಬೇಕು ರಕ್ಷಾಗೆ. ಅದಕ್ಕೋಸ್ಕರ ಅಷ್ಟರಲ್ಲಿ 8 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ನಾವು ಹೋಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಬೇಗ ಇದ್ದು ಎಲ್ಲ ಮಾಡ್ತಿದ್ದಾರೆ. ಅವ್ರು ಪೂಜೆ ಮುಗಿಸೋಷ್ಟರಲ್ಲಿ ನಾನು ಟಿಫನ್ನು, ಕಾಫಿ ಎಲ್ಲ ಮುಗಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ಇವತ್ತು ಟಿಫನ್ಗೆ ಪಾಸ್ತಾ ಮಾಡ್ತಿದ್ದೀನಿ. ರಕ್ಷೆಗೆ ನನ್ನ ಮಗಳಿಗಂತೂ ತುಂಬ ಇಷ್ಟ ಇದು. ಇಲ್ಲಿ ಅದನ್ನು ಬಾಕ್ಸ್ಗೂ ತೊಗೊಂಡೋಗ್ತಾಳೆ, ಅಂದರೆ ಲಂಚ್ಗೂ ತೊಗೊಂಡೋಗ್ತಾಳೆ. ಅದನ್ನು ಮನೇಲಿ ತಿಂದ್ಬಿಟ್ಟು ಹೋಗ್ತಾಳೆ. ಅವಳಿಗೆ 2-3 ಟೈಮ್ ಇದ್ದರೂ ಅದನ್ನೇ ಆ ಥರದ್ದೇ ಎಲ್ಲ ತಿಂತಾಳೆ ಅವಳು. ಹಂಗಾಗಿ ಕೇಳಿಬಿಟ್ಟೆ ಮಾಡಿಕೊಟ್ಟೆ, ಅದನ್ನೇ ಮಾಡಿಕೊಟ್ಟೆ. ಇನ್ನು ನಾವು ಅಲ್ಲಿಗೆ ಹೋಗ್ತೀವಲ್ಲ, ಟಿಫನ್ ಟೈಮ್ಗೆ ಮದುವೆಗೆ ಹೋಗ್ತೀವಿ, ಅಲ್ಲೇ ಟಿಫನ್ ಮಾಡಿಕೊಡೋಣ ಅಂತ ಮಾಡಿಕೊಟ್ಟು ರಕ್ಷಾ ಹೋದ್ಲು. ಆಮೇಲೆ ನಾನು ರೆಡಿ ಆಗಿದ್ದೀನಿ. ನೋಡಿ, ನಾನು ಈ ಥರ ರೆಡಿ ಆಗಿದ್ದೆ. ಇದು ಫ್ರೆಂಡ್ಸ್ ನಂದು ಮುಹೂರ್ತದ್ದು ಸ್ಯಾರಿ ಇದು. ಅದು ಕ್ರೀಮ್ ಕಲರಲ್ಲಿತ್ತು. ಅದು ಹಾಲು ಅರಿಶಿನ ಎಲ್ಲ ಆ ಮುಹೂರ್ತದ ಟೈಮಲ್ಲಿ ಹಾಲೆಲ್ಲ ಹಾಕಿ ತುಂಬಾ ಗಲೀಜಾಗ್ಬಿಟ್ಟಿತ್ತು. ಅದಕ್ಕೆ ನಾನು ಕಲರ್ ಹಾಕ್ಸಿದ್ದೀನಿ ಇದಕ್ಕೆ. ಫಸ್ಟ್ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ ಈ ಸ್ಯಾರಿ. ಒಂದು ಟೈಮ್ ಹಾಕ್ಕೊಂಡೆ, ತುಂಬ ಚೆನ್ನಾಗಿ ಕಾಣ್ತಿತ್ತು. ಆಗಿಂದ ಒಂದು 2 ಟೈಮ್ಸ್ 3 ಟೈಮ್ಸ್ ಹಾಕಿದ್ದೀನಿ. ಮುಹೂರ್ತಕ್ಕೆ ಸಾಮಾನ್ಯವಾಗಿ ಯಾರ್ದಾದ್ರೂ ದೂರದ್ದು ಅಂದರೆ ರಿಲೇಟಿವ್ಸ್ದೆಲ್ಲ ಬೇರೆ ಯಾರ್ದಾದ್ರೂ ಮುಹೂರ್ತ ಇದ್ದರೆ ಈ ಸ್ಯಾರಿನ ಹಾಕ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಈ ಸ್ಯಾರಿನೇ ಹಾಕ್ಕೊಂಡೆ. ವೇರ್ ಮಾಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಪ್ಲೀಟ್ಸ್ ಎಲ್ಲ ನೀಟಾಗಿ ಬರುತ್ತೆ ಈ ಸ್ಯಾರಿಯಲ್ಲಿ. ಸ್ವಲ್ಪ ಅಷ್ಟೊಂದು ವೆಯ್ಟ್ ಇಲ್ಲ, ಸಿಲ್ಕ್ ಸ್ಯಾರಿನೇ, ಆದರೆ ಅಷ್ಟೊಂದು ವೆಯ್ಟ್ ಏನಿಲ್ಲ. ಹಾಕ್ಕೊಳ್ಳೋದಕ್ಕೂ ಈಸಿಯಾಗಿರುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಇಲ್ಲಿ ನಮ್ಮ ಮನೆ ಮುಂದೆ ಇರೋರೆ ನಮ್ಮ ಮನೆಯವರ ಫ್ರೆಂಡು ಮತ್ತು ಅವ್ರ ಮಿಸ್ಸಸ್ ಬರ್ತಿದ್ದಾರೆ. ಅವ್ರದ್ದಿಲ್ಲಿ ಅಂಗಡಿ ಇದೆ. ಏನಪ್ಪ ಅಂದರೆ ಫೋಟೋ ಫ್ರೇಮಿಂಗ್ದು ಅಂಗಡಿ ಇದೆ. ಬಸವೇಶ್ವರ ಆರ್ಟ್ ಗ್ಯಾಲರಿ ಅಂತ ಏನೋ ನೇಮ್ ಇದೆ. ಇದು ನಮ್ಮೂರ ಮಹೇಶ್ವರಮ್ಮ ಹಿಂದೆ ಹೋಗಿದ್ದು ಡೈರಿ, ಆಂಜನೇಯನ ದೇವಸ್ಥಾನ ಎಲ್ಲ ಅದನ್ನು ದಾಟಿ ಮುಂದೆ ಬರಬೇಕು. ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಮತ್ತು ನೋಡಿ, ಇದು ರೈಟ್ ಸೈಡ್ ಇರೋದು ಗೌರ್ಮೆಂಟ್ ಸ್ಕೂಲು. ನಮ್ಮೂರ ಸ್ಕೂಲಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಗೌರ್ಮೆಂಟ್ ಸ್ಕೂಲ್ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಅವ್ರು ಹೋಗಿದ್ದಾರೆ, ಅಂಗಡಿ ಹತ್ರ ಇದ್ದಾರೆ. ಅವ್ರು ಯಾರನ್ನ ಹಾಗೆ ಅಲ್ಲಿ ಇನ್ನೊಂದು ಗೃಹಪ್ರವೇಶ ಇದೆ, ಅಲ್ಲಿ ಬೋರ್ಡ್ ಆರ್ಡರ್ ಇತ್ತಂತೆ, ಬೋರ್ಡ್ ಫಿಕ್ಸ್ ಮಾಡೋದು, ನೇಮ್ ಬೋರ್ಡ್ ಮನೆಗೆ, ಅದನ್ನು ತೊಗೊಂಡು ಬರ್ತೀನಿ ಅಂತ ಅಲ್ಲಿ ಎಲ್ಲ ತೊಗೊತಿದ್ರು. ಅಷ್ಟರಲ್ಲಿ ನಾವು ಅಂಗಡಿ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಮುಂದೆನೇ ಇರೋದು, ದೂರ ಏನಿಲ್ಲ. ನೋಡಿ, ಇದೆ ಅವ್ರ ಅಂಗಡಿ. ರಕ್ಷಾ ಬರ್ತಿದ್ದಾಳೆ, ಅಂದರೆ ಅವ್ರ ಮಿಸ್ಸಸ್ ಬರ್ತಾ ಇದ್ದಾಳೆ. ಶ್ರೀ ಬಸವೇಶ್ವರ ಆರ್ಟ್ ಏನೋ ಪಕ್ಕ ಏನೋ ಇದೆ. ನಾನು ಅಷ್ಟೊಂದು ನೇಮ್ ಬೋರ್ಡ್ ಅಷ್ಟೊಂದು ಮಾಡಿಲ್ಲ. ಬಿಟ್ಟೆ ಅದೇ 8 ಗಂಟೆಗೆಲ್ಲ ಮುಹೂರ್ತ. ರಕ್ಷಾ ಬೇಗ ಹೋಗೋಣ. ಅದು ಮುಗಿದ್ರು ನಮ್ಮ ಯಜಮಾನ ಮುಗಿಯಲ್ಲ. ಯಾಕೆ ಏನು ಮಾಡ್ತೀವಿ? ಐಟಮ್ ಇಡ್ತೀನಿ ಅಂತ ಹೋದ್ರೆ ಒಳಕ್ಕೆ ಹೋಗೋದು. ಇವನು ಹೋದ್ನಾ? ಹೌದಾ? ಸತಿ ಹೇಳ್ಬೇಕು. ಬ್ಲಾಗ್ ರೆಡಿ ಮಾಡ್ತಾಳೆ ಅತ್ತೆ. ಬ್ಲಾಗ್ ನೋಡಿ ಸಿರಿ, ನಿನ್ನ ಹಾಕ್ತೀನಿ ಯೂಟ್ಯೂಬ್, ನಿನ್ನ ಹಾಕ್ತೀನಿ ಸಿರಿ. ಏನದ ಸೂಪರ್ ಅಂತ ಹೇಳಿ. ಹೌದಾ ಮಗ್ನೆ? ಅಲ್ಲ ನಾನು ರಕ್ಷಾ ಅಲ್ಲ ಚಿನ್ನಿ, ನೋಡು ನಂದು ನಿಮ್ಮ ಮಮ್ಮಿದ್ ಮ್ಯಾಚಿಂಗ್. ಬಡಿ ಗುಂಡಿ ಚಾಮಿಕಾ. ಫ್ರೆಂಡ್ಸ್, ಬಂದಿದ್ದೀವಿ ಮದುವೆಗೆ. ನೋಡಿ, ಇವ್ರದ್ದು ತಂಗಿ ಇದಂತೆ, ನಮ್ಮ ಮನೆಯವರ ಫ್ರೆಂಡು ಮಿಸ್ಸಸ್ ಇವರು ಲಾಸ್ಟ್ನೇ ತಂಗಿದು. 3 ಜನ ಅಕ್ಕ ತಂಗಿರಂತೆ, ಅದರಲ್ಲಿ ಲಾಸ್ಟ್ನೇವ್ರು ಇವರು. ಇವ್ರದ್ದು ಮದುವೆ ಅಂತ ಮದುವೆ. ಇವರು ತುಂಬ ವರ್ಷಗಳಿಂದ ಫ್ರೆಂಡ್. ಇವರು ಮನೆಗೆ ಬಂದು ಇನ್ವೈಟ್ ಮಾಡಿದರು. ಅದು ಹಂಗಾಗಿ ಬಂದ್ವಿ. ಯಾರೇ ಮನೆಗೆ ಬಂದು ಕರೆದ್ರೂ ಹೋಗಲೇಬೇಕಾಗುತ್ತೆ, ಹೋಗದೆ ಇರೋದಕ್ಕಾಗೋದೇ ಇಲ್ಲ. ಹಾಗಾಗಿ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲೂ ಅಷ್ಟೇ ಜಾಸ್ತಿ ವಿಡಿಯೋ ಏನು ಮಾಡೋಕ್ಕೋಗಲಿಲ್ಲ ಅಷ್ಟೇ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಸ್ವಲ್ಪ ಜನ ಕಡಿಮೆ ಅಂತಲೇ ಹೇಳ್ಬೋದು. ಈಗೆಲ್ಲ ರಿಸೆಪ್ಷನ್ಗೆ ಹೋಗ್ಬಿಡ್ತಾವ್ರಲ್ವ, ಮುಹೂರ್ತಕ್ಕೆ ಕಡಿಮೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಹಾಗೆ ನೆನ್ನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಅಂತ ಹೇಳಿದೆ ಅಲ್ವ, ಅಲ್ಲಿ ರಿಟರ್ನ್ ಗಿಫ್ಟ್ ಏನು ಅಂತ ನಾನು ನೋಡಲೇ ಇಲ್ಲ, ಹಾಗೆ ತಂದು ಇಟ್ಟಿದ್ದೆ. ಈಗ ಓಪನ್ ಮಾಡ್ತಾಯಿದ್ದೀನಿ, ಏನು ನೋಡೋಣ ಅಂತ. ನಿನ್ನೆ ಎಲ್ಲ ಸ್ವಲ್ಪ ಲೇಟಾಗಿ ಬಂದು ಕೆಲಸ ಎಲ್ಲ ನೋಡಿಕೊಂಡು
ಏನು ಅಂತ ನೋಡಿರಲಿಲ್ಲ. ಓ ಚೆನ್ನಾಗಿದೆ ನೋಡಿ ಇದು. ಏನಾದರೂ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಕಿಚನ್ ಐಟಮ್ ಇದು. ಒಂಥರ ಯೂನಿಕ್ ಆಗಿದೆ ಅಲ್ವಾ ಇದು. ಗ್ಲಾಸ್ ಬಾಟಲ್ಗೆ ಈ ಥರ ಮೇಲೆ ಒಂದು ಕೋಟಿಂಗ್ ಅಲ್ಲ, ಇದು ಒಂಥರ ಶೀಟ್ ಥರ ಅದನ್ನು ಅಂಟಿಸಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಏನಾದರೂ ದಿನಸಿ ಐಟಮ್ ಹಾಕ್ಕೊಳ್ಳೋದಕ್ಕೆ, ಕಿಚನಲ್ಲಿ ಇಡೋದಕ್ಕೆ, ಏನಾದರೂ ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇವರಂತೂ ಯಾವಾಗಲೇ ಫಂಕ್ಷನ್ ಮಾಡಿದ್ರು ಒಂಥರ ರಿಟರ್ನ್ ಗಿಫ್ಟ್ ಎಲ್ಲ ಒಂಥರ ಯೂನಿಕ್ಕಾಗಿರುತ್ತೆ, ಆ ಥರದ್ದು ಕೊಡ್ತಾರೆ. ನನಗೆ ಏನನ್ನಿಸ್ತಪ್ಪ ಅಂದರೆ ಇದರಲ್ಲೇ ಸ್ವಲ್ಪ ಸ್ಮಾಲ್ ಸೈಜ್ 2 ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ನಾನು ಆ ಥರ ಅಂದ್ಕೊಂಡೆ. ಇದರಲ್ಲೇ ಸ್ಮಾಲ್ ಸೈಜ್ 2 ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ತುಂಬಾ ಇಷ್ಟ ಆಯಿತು ಈ ಥರದ್ದಂತೂ. ಲಾಸ್ಟ್ ಟೈಮ್ ಏನಪ್ಪ ಕುಬೇರ ಏನೋ ಕೊಟ್ಟಿದ್ದರು, ಮೊಮ್ಮಗು ಬರ್ತ್ಡೇಯಲ್ಲಿ ಕುಬೇರ ಏನೋ ಕೊಟ್ಟಿದ್ದರು. ರಿಟರ್ನ್ ಗಿಫ್ಟ್ ಒಂಥರ ಎಲ್ಲರಿಗೂ ಇಷ್ಟ ಆಗೋ ಥರ ಕೊಡ್ತಾರೆ ಇವರು. ಏನಿದೆ ಅಂತ ನೋಡೋದಕ್ಕೆ ತೆಗೆದು ನೋಡಿಬಿಟ್ಟು ಎತ್ತಿಟ್ಟೆ ಅಷ್ಟೇ. ನಾನು ಹಾಗೆ ಇಟ್ಟಿದ್ದೆ ಅದಕ್ಕೋಸ್ಕರ. ಈಗಂತೂ ರಿಟರ್ನ್ ಗಿಫ್ಟ್ ಎಲ್ಲ ಒಂಥರ ಯೂನಿಕ್ಕಾಗೆ ಕೊಡ್ತಾರೆ ಎಲ್ಲರೂ ಅಷ್ಟೇ. ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗಬೇಕು ಆ ಥರ ಮಾಡ್ತಾರೆ. ಈಗ ಮುಂಚೆ ಎಲ್ಲ ಫ್ರೆಂಡ್ಸ್ ಒಂದು ಬಟ್ಲು, ಒಂದು ತಟ್ಟೆ ಆ ಥರ ರಿಟರ್ನ್ ಗಿಫ್ಟ್ ಕೊಡ್ತಿದ್ರು. ಈಗಂತೂ ತುಂಬ ಚೆನ್ನಾಗಿರೋದು ಕೊಡ್ತಾರೆ. ನಾವು ಯಾರಿಗಾದ್ರೂ ಏನಾದರೂ ಕೊಟ್ಟರೆ ನೋಡಿ ಈ ಥರ ಯೂಸ್ ಆಗೋ ಥರ ಇರಬೇಕು. ದೊಡ್ಡದಾಗಲಿ ಚಿಕ್ಕದಾಗಲಿ ಯೂಸ್ ಆಗೋ ಥರ ಇದ್ದರೆ ತುಂಬ ಅವರು ಇಷ್ಟಪಟ್ಟು ತೊಗೊತಾರೆ ಅಂತ ನನ್ನ ಅನಿಸಿಕೆ. ಹಾಗೆ ಫ್ರೆಂಡ್ಸ್, ಅದು ಮತ್ತು ಬೆಳಗ್ಗೆ ದೋಸೆಗೆ ಹಾಕಿದ್ದೆ ನಾನು. 3-4 ಡೇಸಿಂದ ಅಂದ್ಕೊಂಡು ಮರ್ತೋಗ್ತಿದ್ದೆ ದೋಸೆಗೆ ಹಾಕೋಣ ಅಂತ. ಇವತ್ತು ಹಾಕಿದ್ದೆ. ಅದನ್ನು ಗ್ರೈಂಡ್ ಮಾಡೋಣ ಅಂತ ಮರ್ತೋಗ್ಬಿಟ್ಟಿದ್ದೀನಿ. ರಾತ್ರಿ 8:30 ಜ್ಞಾಪಕ ಬಂತು. ಫ್ರೆಂಡ್ಸ್ ನೋಡಿ, ಇದು ಹಳೇದು ಕುಕ್ಕರ್ ಇದು. ನಾನು ಈ ಥರ ಹಳೆ ಕುಕ್ಕರ್ಸ್ ಎಲ್ಲ ಬಿಸಾಡಲ್ಲ ಅಥವಾ ಹಾಕ್ಬಿಟ್ಟು ಹೊಸದು ತೊಗೊಳ್ಳಲ್ಲ, ಹಾಗೆ ಇಟ್ಕೊಂಡ್ಬಿಡ್ತೀನಿ. ನಾವು ಪಾತ್ರೆ ಬದಲು ಇದನ್ನು ನಾನು ಯೂಸ್ ಮಾಡ್ತೀನಿ. ಈ ಥರದ್ದು ಸುಮಾರು ಇದೆ ನನ್ನ ಹತ್ರ. ಈಗ ಪಾತ್ರೆ ತೊಗೊಬೇಕು ಅಂದರೂ ಎಷ್ಟಾಗುತ್ತೆ ಅಲ್ವಾ. ಇಷ್ಟೊಂದು ತಿಕ್ನೆಸ್ ಅಂತೂ ಇರಲ್ಲ ಪಾತ್ರೆಗಳು. ಕುಕ್ಕರ್ ಅಷ್ಟು ತಿಕ್ನೆಸ್ ಅಂತೂ, ಎಷ್ಟು ಕಾಸ್ಟ್ಲಿ ಪಾತ್ರೆ ಆದರೂ ಇಷ್ಟೊಂದು ತಿಕ್ನೆಸ್ ಬರಲ್ಲ. ಹಾಗಾಗಿ ಹಳೆ ಕುಕ್ಕರ್ಸ್ ಎಲ್ಲ ನಾನು ಹಾಗೆ ಇಟ್ಕೊಂಡು ಸಾಂಬಾರಿಗೆ, ರಸಮ್ಗೆ, ಮುದ್ದೆ ಮಾಡೋದಕ್ಕೆ ಎಲ್ಲ ಅದಕ್ಕೂ ಯೂಸ್ ಮಾಡ್ಕೊತೀನಿ. ಮತ್ತು ಹಾಕಿದ್ರೂ ಅಷ್ಟೇ ಪಾತ್ರೆಯವ್ರಿಗೆ ತುಂಬ ಕಡಿಮೆ ಅಂದರೆ ಕಡಿಮೆ ದುಡ್ಡು ಕೊಡ್ತಾರೆ. ಅದು ಹಾಕಿದ್ರೆ ಅಂತೂ ದುಡ್ಡೇ ಆಗಲ್ಲ ಬಿಡಿ. ಅದ್ರ ಬದಲು ಈ ಥರ ಯೂಸ್ ಮಾಡ್ಬೋದಲ್ವಾ, ರಿಯೂಸ್ ಮಾಡ್ಕೊಬೋದು ಹಳೆ ಕುಕ್ಕರ್ಗಳನ್ನ. ಅಂದರೆ ನಾವು ಯಾವ್ಯಾವುದಕ್ಕೆ ಸಿಲ್ವರ್ ಪಾತ್ರೆ ಅಥವಾ ಅಲ್ಯೂಮಿನಿಯಂ ಪಾತ್ರೆ ಯಾವ್ಯಾವುದಕ್ಕೆಲ್ಲ ಬಳಸ್ತೀವೋ ಆ ಜಾಗದಲ್ಲಿ ಈ ಕುಕ್ಕರನ್ನು ಬಳಸ್ಕೊಬೋದು. ಈಗ ಸಾಂಬಾರಿಗೆ, ರಸಮ್ ಮಾಡೋದಕ್ಕೆ, ಮುದ್ದೆಗೂ ಇದಂತೂ ಗಟ್ಟಿಯಾಗಿರುತ್ತೆ. ಈಗ ಇಟ್ಲಲ್ಲಿ ಹಿಡಿದ್ರೆ ಆ ಪಾತ್ರೆ, ನಾರ್ಮಲ್ ಪಾತ್ರೆ ಇಟ್ಟು ಅದೆಲ್ಲ ಒಂಥರ ನೆಗ್ಗೋಗಿರುತ್ತೆ. ಇದನ್ನಂತೂ ಇಟ್ಕೊಂಡ್ರೆ ಎಷ್ಟು ಗಟ್ಟಿಯಾಗಿ ಇಟ್ಕೊಂಡ್ರು ಏನೂ ಆಗಲ್ಲ, ಅದೇ ಥರ ಇರುತ್ತೆ. ನಾನು ಮುದ್ದೆಗೂ ಇದನ್ನೇ ಇಟ್ಕೊಂಡಿದ್ದೀನಿ ಒಂದನ್ನು. ನಿಮ್ಮ ಮನೆಗಳಲ್ಲೂ ಏನಾದರೂ ಹಳೇದಾಗ್ಬಿಟ್ರೆ ಕುಕ್ಕರು ಈ ಥರ ಇಟ್ಕೊಳ್ಳಿ, ಬಿಸಾಡಬೇಡ್ರಿ ಅಥವಾ ಹಾಕ್ಬಿಟ್ಟು ಹೊಸದು ತೊಗೊಳ್ಬೇಡ್ರಿ, ದುಡ್ಡಾಗಲ್ಲ. ಅದ್ರ ಬದಲು ಪಾತ್ರೆ ಆವಾಗಲೇ ತೋರಿಸಿದ್ನಲ್ವ, ನಾವು ಈಗ 3 ಲೀಟ್ರ್ ಕುಕ್ಕರ್ ಅಷ್ಟೇ ಪಾತ್ರೆ ತೊಗೊಳಕ್ಕೆ ಹೋದರೆ ತುಂಬಾ ದುಡ್ಡಾಗುತ್ತೆ. ಹೊಸದು ಕುಕ್ಕರೇ ಬಂದುಬಿಡುತ್ತೆ, ನಾವು ಅಷ್ಟೊಂದು ದುಡ್ಡಾಗುತ್ತೆ. ಅದ್ರ ಬದಲು ಇದೇ ಥರ ಇಟ್ಕೊಂಡ್ರೆ ದುಡ್ಡು ಉಳಿಯುತ್ತೆ. ಕುಕ್ಕರ್ ಅಂತೂ ಎಷ್ಟು ವರ್ಷಾನುಗಟ್ಲೆ ಯೂಸ್ ಮಾಡಿದ್ರೂ ಕುಕ್ಕರು ಹಾಳೇ ಆಗಲ್ಲ. ಅಂದರೆ ತೂತಾಗೋದು, ನೆಗ್ಗಾಗೋದು, ಬಿದ್ದರೆ ಅದು ಡ್ಯಾಮೇಜ್ ಆಗೋದು ಆ ಥರ ಏನೂ ಆಗಲ್ಲ. ಯಾಕೆಂದರೆ ತಿಕ್ನೆಸ್ ಆಗಿರುತ್ತಲ್ವ ಅದಕ್ಕೆ. ನಿಮಗೇನಾದರೂ ಇಷ್ಟ ಆದರೆ ಈ ಟಿಪ್ಸು ಫಾಲೋ ಮಾಡಿ. ತುಂಬಾ ದುಡ್ಡು ಉಳಿಸ್ಬೋದು, ಹಾಗೆ ವರ್ಷಾನುಗಟ್ಲೆ ಯೂಸ್ ಮಾಡ್ಬೋದು. ಹಾಗೆ ಈಗ ಎಲ್ಲ ಅಕ್ಕಿನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾನು. ಬೆಳಗ್ಗೆ ದೋಸೆ ಮಾಡೋಣ ಅಂತ ಟಿಫನ್ಗೆ ಅಕ್ಕಿನ ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ಅಡುಗೆ ಅಂದರೆ ಮೊಸರು ತರಿಸ್ತಾ ಇದ್ದೀನಿ. ನನಗಂತೂ ಅಡುಗೆ ಮಾಡೋ ಮೂಡಿಲ್ಲ ಈಗ. ನಿನ್ನೆ ನೈಟ್ ಸೊಪ್ಪಿನ ಸಾರು ಮಾಡಿದ್ದೆ ಅಲ್ವಾ, ಅದೇ ಇನ್ನೂ ಸ್ವಲ್ಪ ಇದೆ. ಬೆಳಗ್ಗೆನೂ ನಾವು ಮದುವೆಲಿ ಟಿಫನ್ ಮಾಡ್ಕೊಂಬಂದ್ವಿ. ಇನ್ನು ಮಧ್ಯಾಹ್ನ ಏನು ಊಟ ಮಾಡಲಿಲ್ಲ. ಸ್ವಲ್ಪ ಫ್ರೂಟ್ ಸಲಾಡ್ ಎಲ್ಲ ಮಾಡಿ ಸ್ವೀಟ್ ಎಲ್ಲ ಇತ್ತು, ತಿಂದ್ಕೊಂಡು ಸುಮ್ಮನಾದ್ವಿ. ಇನ್ನು ಸಂಜೆ ಸ್ವಲ್ಪ ಬಿಸ್ಕೆಟು, ಟೀ ಆಯಿತು. ಇನ್ನು ಹಂಗಾಗಿ ಈಗ ಸೊಪ್ಪಿನ ಸಾರಿದೆ, ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಮೊಸರು ತಂದು ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ಇವತ್ತಿನ ಊಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ರೈಸ್ಗೆ ಇಟ್ಟಿಲ್ಲ, ಇದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ರೈಸ್ಗೆ ಇಡೋಣ ಅಂತ. ಹಾಗೆ ರಕ್ಷಾ ಮೊಟ್ಟೆ ಅಂತಿದ್ಲು. ನಾವು ಇವತ್ತು ತಿನ್ನಲ್ಲ, ಥರ್ಸ್ಡೇ ತಿನ್ನಲ್ಲ ನಾನ್ ವೆಜ್ಜು. ಮೊಟ್ಟೆ ನಾನು ನಮ್ಮ ಮನೆಯವರು ಏನೂ ತಿನ್ನಲ್ಲ. ಅವಳು ತಿನ್ಕೊಳ್ಳಿ ಅಂತ ಹೇಳ್ತಿದ್ದೆ. ಸರಿ ತಿನ್ಕೊ ಅಂತ, ಬೇಯಿಸ್ಕೊ ಅಂತ ಹೇಳಿದ್ದೀನಿ. ಬೇಯಿಸ್ಕೊತಾಳೆ. ಮತ್ತು ಸಂಜೆ ಟೈಮೇ ರುಬ್ಬಿಟ್ಬಿಟ್ರೆ ಬೇಗ ಚೆನ್ನಾಗಿ ಊರಿರುತ್ತೆ, ಅಂದರೆ ಫರ್ಮೆಂಟೇಷನ್ ಆಗಿರುತ್ತೆ. ಒಂದು 10 ಅವರ್ಸ್ ಆದರೂ ಬಿಡಲೇಬೇಕು ಚೆನ್ನಾಗಿ ಅದು ಫರ್ಮೆಂಟೇಷನ್ ಆಗಬೇಕಂದ್ರೆ. ಇಲ್ಲಾಂದರೆ ಗಟ್ಟಿಯಾಗಿರುತ್ತೆ. ದೋಸೆ ಆಗಲಿ ಇಡ್ಲಿ ಆಗಲಿ ಚೆನ್ನಾಗಿ ಫರ್ಮೆಂಟೇಷನ್ ಆದ್ರೇ ಅದು ಚೆನ್ನಾಗಿ ಬರೋದು. ನಾನು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಇನ್ನೊಂದು 2 ಅವರ್ ಬೇಗ ಗ್ರೈಂಡ್ ಮಾಡಿ ಹಾಕಿದರೆ ಚೆನ್ನಾಗಿರ್ತಾಯಿತ್ತು. 3-4 ಡೇಸಿಂದ ಅದು ಅಕ್ಕಿ ನೆನೆಸೋದೇ ಮರ್ತೋಗ್ತಿದೆ. ಇವತ್ತು ಅದನ್ನು ಗ್ರೈಂಡ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಜ್ಞಾಪಕ ಬಂದು ಗ್ರೈಂಡ್ ಮಾಡಿ ಇಡ್ತಾಯಿದ್ದೀನಿ.
ಎಲ್ಲ ಮಿಕ್ಸಿಗೆ ಹಾಕಿದ್ದಾಯಿತು. ನಾನು ಗ್ರೈಂಡರ್ಗೇನು ಹಾಕಲ್ಲ, ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ. ಗ್ರೈಂಡರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲಿ ಒಂದು ಏನಪ್ಪ ಮಿಕ್ಸಿಯಲ್ಲಿ ಒಂದು 2 kg ಮಾಡ್ಕೊಬೋದು. ಅದರಲ್ಲಿ ಒಂದು ಅರ್ಧ kg ಅಕ್ಕಿ ಹಾಕಿದ್ರು ಅಷ್ಟು ಟೈಮ್ ತೊಗೊಳುತ್ತೆ. ಅದಕ್ಕೆ ನಾನು ಮಿಕ್ಸಿನೇ ಯೂಸ್ ಮಾಡಿಬಿಡ್ತೀನಿ. ಅದನ್ನೆಲ್ಲ ಗ್ರೈಂಡ್ ಮಾಡಿಟ್ಟು ಈಗ ಅನ್ನಕ್ಕೆ ಇಡ್ತಾಯಿದ್ದೀನಿ. ಬೆಳಗ್ಗೆ ಮಾಡಿದ ಪಾಸ್ತಾ ಇನ್ನೂ ಇದೆ. ಇನ್ನು ಇದನ್ನಂತೂ ಈಗ ತಿನ್ನಲ್ಲ, ಇದಂತೂ ವೇಸ್ಟ್. ಇನ್ನು ಅನ್ನಕ್ಕೆ ಇಟ್ಟಿದ್ದೀನಿ. ಹಾಗೆ ಮೊಟ್ಟೆ ಬೇಯಿಸ್ತಾ ಇದೆ. ಇನ್ನು ಮೊಸರು ತರಿಸಿ ಒಗ್ಗರಣೆ ಮಾಡಿ ಊಟ ಮಾಡಿದರೆ ಮುಗೀತು ಇವತ್ತು. ಫ್ರೆಂಡ್ಸ್, ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.